ಫೋಟೋಥೆರಪಿ ಅಂದ ತಕ್ಷಣ ಡಾಕ್ಟರ್ಗಳು ಬ್ಲೂ ಲೈಟ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಬ್ಲೂ ಲೈಟ್ ಬೆಳ್ಳು ಮಾಡ್ತದೆ ಅಂತ ಹೇಳ್ದಂಗೆ ಆಯ್ತು ಕಥೆ ಇದು. ಕಾಲದಲ್ಲಿ ಜಾಂಡೀಸ್ ಬಂದಿದೆ ಅಂದ ತಕ್ಷಣ ಸೂರ್ಯನ ಕಿರಣ ತೋರಿಸೋರು ಒಂದು ಅರ್ಧ ಗಂಟೆ ದಿನ ಒಂದು 5-6 ದಿನ ತೋರಿಸಿದ ತಕ್ಷಣವೇ ಜಾಂಡೀಸ್ ಎಲ್ಲ ಹೋಗಿರೋದು. ಬಟ್ ಈಗ ಸೂರ್ಯನ ತೋರಿಸ್ಬಿಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈಗೂ ಮತ್ತು ಬಿಳಿ ಲೈಟಿಗೂ ಡಿಫ್ರೆನ್ಸ್ ಏನಿದೆ? ಇಪ್ಪಡಿಗೆ ಒಂದು ಬೇಬಿ ಬಂದಿತ್ತು, 3 ದಿನ ಆಗಿದೆ, 7 ದಿನ ಆಗಿತ್ತು. ಪಾಪುಗೆ ಫುಲ್ ಅರ್ಶನ ಇದೆ. ತಂದೆ ತಾಯಿ ಇಬ್ಬರು ಇಂಜಿನಿಯರ್ಸ್ ಇದ್ದಾರೆ. ತಾಯಿ ಬ್ಲಡ್ ಗ್ರೂಪು ಓ ನೆಗೆಟಿವ್ ಇತ್ತು. ಸೊ 2 ದಿನ 3 ದಿನ ಆದಮೇಲೆ ಡಿಸ್ಚಾರ್ಜ್ ಆಗಿದ್ದರು. ಯಾಕೆಂದರೆ ನಾರ್ಮಲ್ ಡೆಲಿವರಿ ಬೇಗ ಡಿಸ್ಚಾರ್ಜ್ ಮಾಡಿದರು. ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಪಾಪುಗೆ ಸ್ವಲ್ಪ ಜಾಂಡೀಸ್ ಬಂದಿತ್ತು. ಅವರು ಇಂಟರ್ನೆಟ್ಟಲ್ಲಿ ಗೂಗಲ್ ಮಾಡಿದ ತಕ್ಷಣ ನೋಡಿದ್ರು ಜಾಂಡೀಸ್ ಸ್ವಲ್ಪ ಇದೆ, ಒಂದು 10 to 11 ಇಸ್ ಫೈನ್, ನಥಿಂಗ್ ಟು ಬಿ ವರಿಡ್ ಅಂತ ಗೂಗಲಲ್ಲಿ ಬಂದಿತ್ತು. ಸರಿ ಆಯಿತು ಅಂತ ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡ್ರು. ಡಾಕ್ಟ್ರು ಫೋಟೋಥೆರಪಿ ಯಾಕೆ ಅಂದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡ್ರು. 7ನೇ ದಿನಕ್ಕೆ ನನ್ನ ಹತ್ರ ಬಂದಿದ್ದರು. ಪಾಪ ಪೂರ ಅರ್ಶನ ಇತ್ತು. ಬಿಲ್ ಮಾಡಿಸಿದಾಗ 30 ಬಂದಿತ್ತು. ಆ್ಯಕ್ಟಿವಿಟಿ ಅಷ್ಟೊಂದು ಇರಲಿಲ್ಲ. ಅಳ್ತಾ ಇತ್ತು, ಎಕ್ಸೆಸಿವ್ ಅಳ್ತಾ ಇತ್ತು, ಸ್ಟಿಲ್ ಕ್ರೈ ಇತ್ತು, ಅಳ್ತಾ ಇತ್ತು, ಟೋನ್ ಕಡಿಮೆ ಆಗಿತ್ತು. ಪೇರೆಂಟ್ಸಿಗೆ ಕೇಳಿದೆ ಯಾಕೆ ಫೋಟೋಥೆರಪಿ ಯಾಕೆ ಆಗ್ತಿಲ್ಲ? ಇಲ್ಲ ಸರ್ ಗೂಗಲಲ್ಲಿ ಚೆಕ್ ಮಾಡಿದ್ವಿ, 10ರಿಂದ 11 ಇತ್ತು ಅಂದ ತಕ್ಷಣ ಬೇಕಾಗಿಲ್ಲ ಅಂತ ಗೂಗಲಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ನಾವು ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದ್ವಿ. ಈಗ ಸ್ವಲ್ಪ ಜಾಂಡೀಸ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳಿ. ಈ ಥರ ಕಂಡೀಷನಲ್ಲಿ ಈಗ ಏನಾಗಿದೆ ಅಂದರೆ ಪಾಪುಗೆ ಜಾಂಡೀಸು ಬ್ರೈನಿಗೆ ಹತ್ಬಿಟ್ಟು ಪಾಪು ಬ್ರೈನ್ ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ಈ ಕಂಡೀಷನ್ಸ್ನ ಈಗ ಸಾಲ್ವ್ ಮಾಡಬೇಕು ನಾವು. ಸ್ಕೂಲಲ್ಲಿ ಆಲ್ಮೋಸ್ಟು ಹುಟ್ಟಿರೋ 60 to 70% ಆಫ್ ಬೇಬೀಸ್ಗಳಿಗೆ ಜಾಂಡೀಸ್ ಬರ್ತದೆ. ಆಲ್ಮೋಸ್ಟ್ 100%ಗೆ ಜಾಂಡೀಸ್ ಬಂದಿರ್ತದೆ. ಅದರಲ್ಲಿ 60 to 70% ಸ್ವಲ್ಪ ಆಬ್ವಿಯಸ್ ಜಾಂಡೀಸ್ ಇರ್ತದೆ. ಅದರಲ್ಲಿ ಒಂದು 20% ಆಫ್ ಬೇಬೀಸ್ಗಳಿಗೆ ಫೋಟೋಥೆರಪಿ ಬೇಕಾಗ್ತದೆ, ಡೆಫಿನೆಟ್ಲಿ ಬೇಕಾಗ್ತದೆ. ಯಾವ ಕೂಸುಗಳಿಗೆ ಫೋಟೋಥೆರಪಿ ಬೇಕಾಗುತ್ತೆ? ಬೇಗ ಹುಟ್ಟಿದೆ, ಪ್ರೀಟಮ್ ಬೇಬೀಸ್ ಹುಟ್ಟಿದೆ, ಮದರ್ ಬ್ಲಡ್ ಗ್ರೂಪ್ ಓ ಇದೆ, ಬೇಬಿ ಬ್ಲಡ್ ಗ್ರೂಪ್ ಎ ಇದೆ ಅಥವಾ ಬಿ ಇದೆ, ಮದರ್ ಬ್ಲಡ್ ಗ್ರೂಪ್ ನೆಗೆಟಿವ್ ಇದೆ, ಬೇಬಿ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದೆ, ಅಥವಾ ಪಾಪುಗೆ ಸ್ವಲ್ಪ ಸೆಪ್ಸಿಸ್ ಆಗಿ ಇನ್ಫೆಕ್ಷನ್ ಆಗಿದೆ, ಇಂಥ ಕೂಸುಗಳಿಗೆ ಜಾಂಡೀಸ್ ಚಾನ್ಸಸ್ ಜಾಸ್ತಿ ಇರ್ತದೆ. ಫೋಟೋಥೆರಪಿ ಕೊಡಿಸಬೇಕಾಗ್ತದೆ. HB ಹಿಮೋಗ್ಲೋಬಿನ್ ಲೆವೆಲ್ಲು ಅರೌಂಡು ನಾರ್ಮಲ್ ಆಗಿ ಪೇಷಂಟ್ಸು ನಮ್ಮ ಅಡಲ್ಟ್ಸ್ಗಳಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಒಂದು 10 ಅಥವಾ 11 ಇತ್ತು ಅಂತ ಹೇಳಿದ್ರೆ ಪಾಪುಗಳಲ್ಲಿ ಒಂದು 14, 15, 17, 18 ತನಕ ಇರ್ತದೆ. ಸೊ ಹಿಮೋಗ್ಲೋಬಿನ್ ಲೆವೆಲ್ಲು ಪಾಪುಗಳಲ್ಲಿ ಜಾಸ್ತಿ ಇರ್ತದೆ. ಬಟ್ ಲೈಫ್ ಸ್ಪ್ಯಾನ್ ಆಫ್ RBCs 60 days to 70 days ಇರ್ತದೆ. ಅದೇ ಅಡಲ್ಟ್ ಹಿಮೋಗ್ಲೋಬಿನ್ನು 90 days to 120 days ಇರ್ತದೆ. ಸೊ ಲೈಫ್ ಸ್ಪ್ಯಾನ್ ಆಫ್ RBCs ಕಡಿಮೆ ಇದೆ, ಹಿಮೋಗ್ಲೋಬಿನ್ ಜಾಸ್ತಿ ಇದೆ. ಸೊ ಹಿಮೋಗ್ಲೋಬಿನ್ ಜಾಸ್ತಿ ಇದೆ, ಲೈಫ್ ಸ್ಪ್ಯಾನ್ ಕಡಿಮೆ ಇರೋದ್ರಿಂದ RBCs ಬೇಗ ಸಾಯ್ತಾ ಇರ್ತದೆ. ಸೊ ಸತ್ತಿರೋ RBCsಗಳೆಲ್ಲ ಏನಾಗುತ್ತೆ, ಲಿವರ್ ಹತ್ರ ಹೋಗಿ ಅಲ್ಲಿ ಲಿವರಲ್ಲಿ ಬಿಲ್ರುಬಿನ್ ಕನ್ವರ್ಟ್ ಆಗ್ತದೆ. ಈ ಬಿಲ್ರುಬಿನ್ ಅಂತ ಹೇಳಿದ್ರೆ ಜಾಂಡೀಸ್. ಈ ಬಿಲ್ರುಬಿನ್ನು ಇನ್ನು ಫರ್ದರ್ ಮೆಟಬಾಲಿಸಮ್ ಆಗೋದಕ್ಕೆ ಸ್ವಲ್ಪ ಎನ್ಸೈಮ್ಸ್ಗಳು ಬೇಕಾಗ್ತದೆ. ಈ ಎನ್ಸೈಮ್ಸ್ ಇಮ್ಮೆಚ್ಯೂರಿಟಿ ಇರೋದ್ರಿಂದ ಆಟೋಮೆಟಿಕಲಿ ಜಾಂಡೀಸು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ನಾರ್ಮಲ್ ಆಗಿ ದಿನ ತುಂಬಿ ಹುಟ್ಟಿರೋ ಕೂಸು ಟರ್ಮ್ ಬೇಬೀಸ್ಗಳಲ್ಲಿ ಜಾಂಡೀಸು 2ನೇ ದಿನ ಅಥವಾ 3ನೇ ದಿನ ಬರ್ತದೆ. ಕ್ರಮೇಣವಾಗಿ ಅದು ರೈಸ್ ಆಗ್ತದೆ. 3ನೇ ದಿನ ಅಥವಾ 4ನೇ ದಿನಕ್ಕೆ ಅರೌಂಡ್ 10 to 11 ಅಥವಾ 12 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಆಗುತ್ತೆ. ಅರೌಂಡು ಸೆಕೆಂಡ್ ವೀಕ್ ಒಂದು 14 days ಅಷ್ಟೊತ್ತಿಗೆ ಬಿಲ್ರುಬಿನ್ ನಾರ್ಮಲ್ ಆಗಿ ಇಳಿದು ಹೋಗ್ತದೆ. ಅದೇ ಪ್ರೀಟಮ್ ಬೇಬೀಸ್ಗಳಲ್ಲಿ 3ನೇ ದಿನ 4ನೇ ದಿನಕ್ಕೆ ರೈಸ್ ಆಗಿತ್ತು ಬಿಲ್ರುಬಿನ್ ರಫ್ಲಿ ಅರೌಂಡು 13-14 ತನಕ ಹೋಗ್ತದೆ, ಜಾಸ್ತಿ ಆಗ್ತದೆ. ಯಾಕೆಂತಂದರೆ ಪ್ರೀಟಮ್ ಬೇಬೀಸ್ಗಳಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇರ್ತದೆ, ಲಿವರ್ ಮೆಚುರಿಟಿನೂ ಇರಲ್ಲ, ಎನ್ಸೈಮ್ಸ್ ಮೆಚುರಿಟಿ ಇರೋದ್ರಿಂದ ಬಿಲ್ರುಬಿನ್ ಇನ್ನೂ ಜಾಸ್ತಿ ಇರ್ತದೆ. ಮತ್ತು ಕ್ರಮೇಣವಾಗಿ ಅಂದರೆ 2ರಿಂದ 3 ವಾರ ತನಕನೂ ಇರ್ತದೆ. 3 ವಾರ ಆದಮೇಲೆ ಇರ್ತದೆ. ಹಿಂದಿನ ಕಾಲದಲ್ಲಿ ಫೋಟೋಥೆರಪಿ ಅನ್ನೋದೇ ಇರಲಿಲ್ವಲ್ಲ. ಸೂರ್ಯನ ಕಿರಣ ತೋರಿಸಿದ ತಕ್ಷಣ ಜಾಂಡೀಸ್ ಎಲ್ಲ ಕಡಿಮೆ ಆಗೋದಲ್ಲ. ಈಗ ಯಾಕೆ ಸಹ ತೋರಿಸಲ್ಲ? ಸೊ ಅದು ಕಾರಣ ಏನಂತ ಹೇಳಿದ್ರೆ ಸೂರ್ಯನ ಕಿರಣ ಒಂಥರ ಟಾರ್ಚ್ ಲೈಟ್ ಇದ್ದಂಗೆ ಒಂದು ಬ್ರಾಡ್ ವೇವ್ ಲೆಂತ್ ಇರ್ತದೆ. ಈ ಕಡೆ 300ರಿಂದ 800 ನ್ಯಾನೋಮೀಟರ್ ತನಕ ವೇವ್ ಲೆಂತ್ ಇರ್ತದೆ. ಅದರಿಂದ ಏನಾಗುತ್ತೆ, 300ರಿಂದ 400 ವೇವ್ ಲೆಂತ್ ಹೋಗಿ ನಾವು ಅಲ್ಟ್ರಾವೈಲೆಟ್ ರೇಸ್ ಅಂತ ಹೇಳ್ತೀವಿ, 700ರಿಂದ 800ಗೆ ನಾವು ಇನ್ಫ್ರಾರೆಡ್ ರೇಸ್ ಅಂತೀವಿ. ಈಗ ನಾವು ಸೂರ್ಯನ ಕಿರಣ ಕೊಡ್ಬೇಕಾದ್ರೆ 300ರಿಂದ 700 ತನಕ ಬರ್ತಾ ಇರೋದ್ರಿಂದ ಇದಕ್ಕೆ ಅಲ್ಟ್ರಾವೈಲೆಟ್ ರೇಸ್ ಸಿಗ್ತದೆ, ನಾರ್ಮಲ್ ವೈಟ್ ಲೈಟು ಸಿಗ್ತದೆ, ಇನ್ಫ್ರಾರೆಡ್ ರೇಟು ಸಿಗ್ತದೆ. ನಾವು ನಾರ್ಮಲ್ ವೈಟ್ ಲೈಟಲ್ಲಿ 430ರಿಂದ 470 ತನಕ ನ್ಯಾನೋಮೀಟರ್ ಬರೋ ವೇವ್ ಲೆಂತ್ ಮಾತ್ರ ಸೂರ್ಯನ ಕಿರಣ ಚರ್ಮದ ಮೇಲೆ ಬಿಡ್ತು ಅಂದ ತಕ್ಷಣ ಬಿಲ್ರುಬಿನ್ನು ಐಸೋಮರ್ ಕನ್ವರ್ಟ್ ಆಗ್ತದೆ. ಅಂದರೆ ವಾಟರ್ ಸಾಲ್ಯುಬಲ್ ಬಿಲ್ರುಬಿನ್ ಆಗುತ್ತೆ. ಆ ವಾಟರ್ ಸಾಲ್ಯುಬಲ್ ಬಿಲ್ರುಬಿನ್ನು ಕಿಡ್ನಿಯಿಂದ ರಿಸೆಸ್ ಆಗಿ ಹೋಗ್ತದೆ ಅಥವಾ ಇಂಟೆಸ್ಟೈನಲ್ಲಿ ಮೋಷನಲ್ಲಿ ಹೋಗ್ತದೆ. ಈಗ ನಾವು ಸೂರ್ಯನ ತೋರಿಸ್ತಿರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಪಾಪುಗೆ ಅಲ್ಟ್ರಾವೈಲೆಟ್ ರೇಸು ಸಿಗ್ತದೆ, ವೈಟ್ ಲೈಟು ಸಿಗ್ತದೆ ಆ್ಯಂಡ್ ಇನ್ಫ್ರಾರೆಡ್ ರೇಸ್ ಸಿಗ್ತದೆ. ನಾವು ಸೂರ್ಯನಿಗೆ ಎಷ್ಟು ತನಕ ತೋರಿಸ್ಬೋದು? ಬೆಳಗ್ಗೆ ಹೊತ್ತು ನಾವು ರಫ್ಲಿ ಅರೌಂಡು ಅರ್ಧ ಗಂಟೆ ನಮಗೆ ಎಳೆ ಕಿರಣ ಸಿಗುತ್ತೆ, ಅಥವಾ 1 ಗಂಟೆನೇ ಸಿಗುತ್ತೆ. 7 ಗಂಟೆಯಿಂದ 8 ಗಂಟೆ ಸಿಗುತ್ತೆ. ಬಟ್ ರೈನಿ ಸೀಸನ್ ಸೂರ್ಯ ಕಾಣಲ್ಲ, ವಿಂಟರ್ ಸೀಸನಲ್ಲಿ ನಾವು ಪಾಪುನೆಲ್ಲ ಬಟ್ಟೆ ತೆಗೆದುಬಿಟ್ಟು ಪಾಪುನ ಸೂರ್ಯನ ಕಿರಣ ತೋರಿಸೋದ್ರೆ ಪಾಪು ಥಂಡಿಯಾಗಿ ಹೈಪೋಥರ್ಮಿಯಾ ಆಗ್ತದೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ತೋರಿಸಿದ ತಕ್ಷಣ ಇನ್ಫ್ರಾರೆಡ್ ರೇಸಿಂದ ಪಾಪು ಡಿಹೈಡ್ರೇಷನ್ ಆಗಿ ಹೈಪರ್ನೇಟಿವ್ ಡಿಹೈಡ್ರೇಷನ್ ಬಿಡಿಸ್ಬರೋ ಚಾನ್ಸಸ್ ಇರ್ತದೆ. ಎಳೆ ಕಿರಣಗಳನ್ನ ನಾವು ತೋರಿಸ್ಬೇಕು, ಡೆಫಿನೆಟ್ಲಿ ತೋರಿಸ್ತಂದ್ರೆ ಜಾಂಡೀಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಬಟ್ ಅದೇ ಬಿಲ್ರುಬಿನ್ನು ಬರೀ 12, 14, 15 ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸೂರ್ಯನಿಗೆ ಪ್ರತಿದಿನ ಅರ್ಧ ಗಂಟೆ ತೋರಿಸಿ ಕಡಿಮೆ ಮಾಡ್ಬೋದು. ಬಟ್ ಎಷ್ಟು ದಿನ ತೋರಿಸಬೇಕು? ಒಂದು 5 ದಿನ, 6 ದಿನ, 7 ದಿನ ತೋರಿಸಬೇಕಾಗ್ತದೆ. ಅದೇ ನಾವು ಅದೇ ಡಾಕ್ಟರ್ಗಳು ಫೋಟೋಥೆರಪಿ ಕೊಟ್ಟಾಗ 430ರಿಂದ 490 ನ್ಯಾನೋಮೀಟರ್ ಆಫ್ ವೇವ್ ಲೆಂತ್ ಬ್ಲೂ ಲೈಟ್ ಮಾತ್ರ ಕೊಡ್ತಾರೆ, ಕಂಟಿನ್ಯೂಸ್ ಕೊಡ್ತಾರೆ, ಮಾನಿಟರ್ ಆಗ್ತಾ ಇರ್ತಾರೆ. ಸೊ ಕಂಟಿನ್ಯೂಸ್ ಕೊಟ್ಟು ಮಾನಿಟರ್ ಆಗ್ತಾರೆ. ದಿನಕ್ಕೆ 2ರಿಂದ 3 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಫಾಲ್ ಆಗ್ತಾ ಇರ್ತದೆ. ಸೊ ಅದು ಒನ್ ಟೈಮ್ ಸಿಂಗಲ್ ಸರ್ಫೇಸ್ ಕೊಡ್ಬೋದು, ಡಬಲ್ ಸರ್ಫೇಸ್ ಕೊಡ್ಬೋದು, ಟ್ರಿಬಲ್ ಸರ್ಫೇಸು ಇಂಟೆನ್ಸ್ ಫೋಟೋಥೆರಪಿ ಕೊಡೋದ್ರಿಂದ ರ್ಯಾಪಿಡ್ ಫಾಲ್ ಆಗುತ್ತೆ. ಈವನ್ ಅದು ಬಿಲ್ರುಬಿನ್ 20, 22, 23 ಇದ್ರೂ ಆಟೋಮೆಟಿಕಲಿ 2 ದಿನ ಅಥವಾ 3 ದಿನದಲ್ಲಿ ಬಿಲ್ರುಬಿನ್ ಫಾಲ್ ಆಗುತ್ತೆ. ಅದೇ 18ರಿಂದ 20, 22, 23 ಸೂರ್ಯನ ಹಾಕೊಂಡು ಕೂತ್ಕೊಂಡ್ರೆ ಬಿಲ್ರುಬಿನ್ 22ರಿಂದ 30ಕ್ಕೆ ಹೋಗ್ತದೆ. ಬ್ರೈನ್ ಡ್ಯಾಮೇಜ್ ಡೆಫಿನೆಟ್ಲಿ ಕರ್ನಿಟಸ್ ಆಗುತ್ತೆ. ಕರ್ನಿಟಸ್ ಏನಾರು ಆಯಿತು ಅಂದರೆ ನಾರ್ಮಲ್ ಹುಟ್ಟಿರೋ ಕೂಸು ಆಟೋಮೆಟಿಕಲಿ ಕಂಪ್ಲೀಟ್ಲಿ ಅಬ್ನಾರ್ಮಲ್ ಆಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗಿ ಮೆಂಟಲ್ ರಿಟಾರ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಬೆಟರು ಸೂರ್ಯನ ಕಿರಣದ ಮೇಲೆ ನಾವು ಡಿಪೆಂಡ್ ಆಗೋ ಬದಲು ಫೋಟೋಥೆರಪಿ ಕೊಡಿಸೋದು ಡೆಫಿನೆಟ್ಲಿ ಬೆಟರು.
ಸರ್ ಹಂಗಂದ್ರೆ ಎಲ್ಲ ಕೂಸುಗಳು ಫೋಟೋಥೆರಪಿ ಕೊಡಬೇಕಾ? ಕೆಲವೊಂದು ಬೇಬೀಸ್ಗಳು ಹೈ ರಿಸ್ಕ್ ಇರ್ತಾವಲ್ಲ ಅವಕ್ಕೆ ಬೆಟರ್ ಫೋಟೋಥೆರಪಿ ಕೊಡ್ಸ್ಕೊಂಡು ಒಳ್ಳೆದು. ಕೆಲವೊಂದು ಲೈಟ್ ಆಗಿರ್ತಾರೆ, ಅರೌಂಡ್ 10 to 11, 11 to 12 ಇತ್ತು ಅಂತ ಕೂಸುಗಳು ಬೇಕಾ ಸೂರ್ಯನ ಕಿರಣ ತೋರಿಸ್ಕೊಬೋದು, ತೋರಿಸ್ಕೊಬಾರ್ದು ಅಂತ ನಾನು ಹೇಳ್ತೇನೆ. ತೋರ್ಸೋದು ತಪ್ಪಲ್ಲ. ನಾನು ಹೇಳಬೇಕು ಅಂತ ಹೇಳಿದ್ರೆ ಆಲ್ವೇಸ್ ಯಾವುದೇ ಹೈ ರಿಸ್ಕ್ ಬೇಬೀಸು, ಪ್ರೀಟಮ್ ಬೇಬೀಸ್ ಇರ್ಬೋದು, RH ಇನ್ಕಂಪಬಿಲಿಟಿ, ABO ಇನ್ಕಂಪಬಿಲಿಟಿ ಇರ್ಬೋದು, ಅಥವಾ ಸೆಪ್ಸಿಸ್ ಬೇಬಿ, ಇಂಥ ಪೇಷಂಟ್ಗಳಿಗೆ ಫೋಟೋಥೆರಪಿ ಕೂಡ ಡೆಫಿನೆಟ್ಲಿ ಒಳ್ಳೆಯದು. ಯಾವಾಗಲೂ ಬಿಲ್ರುಬಿನ್ 15, 16, 17 ಇತ್ತು ಅಂದರೆ ಬೆಟರ್ ಫೋಟೋಥೆರಪಿ ಕೊಡ್ಸ್ಕೊಂಡು ಒಂದಿನ ಕೊಡ್ಸ್ಕೊಂಡು ಹೋಗಿ. ಬೆಟರ್ ನಿಮ್ಮ ಟ್ರಸ್ಟೆಡ್ ಡಾಕ್ಟ್ರನ್ನ ನಂಬ್ಕೊಂಬಿಟ್ಟು ಫೋಟೋಥೆರಪಿ ಕೊಡ್ಸೋದು ಬೆಟರ್. ರಾದರ್ ದೆನ್ ಸುಮ್ಮನೆ ಹಾಗೆ ಹೋಗಿ ಮನೆಗೆ ಹೋಗಿ ಜಾಂಡೀಸ್ ಜಾಸ್ತಿ ಮಾಡ್ಕೊಂಡು ನಾರ್ಮಲಾಗಿ ಹುಟ್ಟಿರೋ ಕೂಸನ್ನ ಅಬ್ಡಾಮಿನಲ್ ಮಾಡೋದು ಡೆಫಿನೆಟ್ಲಿ ದಟ್ಸ್ ಎ ಕ್ರೈಮ್. ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಫೋಟೋಥೆರಪಿ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳ್ತಿರೋದ್ರಿಂದ ನಾನು ಈ ಫೋಟೋಥೆರಪಿ ವೀಡಿಯೋ ಮಾಡಿದ್ದೇನೆ. ಈ ಫೋಟೋಥೆರಪಿ ವೀಡಿಯೋ ನಿಮಗೆ ಇಷ್ಟ ಆಯಿತು, ಲೈಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಬೇರೆಯವ್ರು ಯಾರಿಗಾರು ಪೇರೆಂಟ್ಸಿಗೆ ಬೇಕು ಅಂತ ಹೇಳಿದ್ರೆ ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನನ್ನನ್ನು ಫಾಲೋ ಮಾಡಿ. ನೆಕ್ಸ್ಟ್ ಈ ಶಾರ್ಟ್ಲಿ ಯಾವ್ದಾರ ಒಳ್ಳೆ ವಿಡಿಯೋ ಜೊತೆ ಬರ್ತೇನೆ. ನಿಮಗೆ ಅಕಸ್ಮಾತ್ ಯಾವ್ದಾದ್ರು ಡೌಟ್ ಇದೆ, ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ನನಗೆ DM ಮಾಡಿ ಅಥವಾ ನನಗೆ ಮೆಸೇಜ್ ಕಮೆಂಟ್ಸ್ ಮಾಡಿ. ಆ ವಿಡಿಯೋ ಬಗ್ಗೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.